ಅಣ್ಣ ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಹಾ ಆಯ್ತಣ್ಣ, ನಿಮ್ದು? ಬಿಸಿ ಇದ್ರಾ? ಅಲ್ಲ ಅಣ್ಣ, ಅದೇ ನಿಮಗ್ ಗೊತ್ತಲ್ಲ, ನೀವ್ ಹೇಳಿದ್ರಿ ಅಂತಾನೆ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯ್ತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಐಶು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸರಿ ಮಾಡ್ತಿದ್ಲು. ಇವಾಗ ಅವಳು ಫುಲ್ಲು ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ಬಿಡತ್ತಣ್ಣ. ಜನವರಿಯಿಂದ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ತುಂಬಾ ಮಳೆ ಎಲ್ಲ ಇದಾಗಿದೆ. ನನ್ನಿಂದ ನಿಮಗೂ ತೊಂದರೆ ಆಗಿರೋದು ಗೊತ್ತಿದೆ. ಸ್ವಲ್ಪ ಈ ಮೇ ಎಲೆಕ್ಷನ್ ಆಗೋದು ಸ್ವಲ್ಪ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ಬೇಕಾದ್ರೆ ಸೇರ್ಸೇ ಕೊಡ್ತೀನಿ. ಇವಾಗ ಈಗ ಪರಿಸ್ಥಿತಿ ಎಲೆಕ್ಷನ್ ನಾನೇ ಮಾಡ್ಬೋದು. ಅಲ್ಲ ಅಣ್ಣ, ಬಟ್ ಮೇ ತನಕ ತಡಿಯೋದು ತುಂಬಾ ಕಷ್ಟ ಅಣ್ಣ. ಇವಾಗ ಏನಿಲ್ಲ ಅಂದ್ರು ಏನು ಮಾಡಕ್ಕಾಗಲ್ಲ. ಎಲ್ಲ ಕತ್ತೆ ಬಂದ್ಬಿಡ್ತದೆ. ಇನ್ನೂರು ಎಲ್ಲಾರ್ಗು ಮಾಡಿ ನನಗೆ ಗೊತ್ತದು. ಅಪ್ಪ ಇವಳು ಕೂಡ 1 ವರ್ಷದಿಂದ ನನಗೆ ವೇಟ್ ಮಾಡ್ಕೊಂಡು ಅವಳು ಸಪೋರ್ಟ್ ಮಾಡ್ತಿರ್ಬೇಕು. ಎಲ್ಲಾನು ಬಂದು ಇವಾಗ ನನಗೆ ಎಲೆಕ್ಷನ್ ಅಷ್ಟೇ. ಏನಿಲ್ಲ, ಆದಷ್ಟು ಇದು ಮಾಡ್ಕೊಂಡು ಮಾಡ್ತಿದ್ದೆ. ಲಾಸ್ ಇದೆ, ನಾನು ಸೇರ್ಸ್ ಮಾಡ್ತೀನಿ. ಅಲ್ಲ ಅಣ್ಣ, ಲಾಸ್ ಕರೆಕ್ಟು, ನಾನು ಅದನ್ನ ಇದು ಮಾಡ್ತಾ ಇಲ್ಲ. ಇವಾಗ ಒಂದು 6-7 kg ತನಕ ಟ್ರಾನ್ಸಾಕ್ಷನ್ ಮಾಡಬೇಕು. ಡೀಲರ್ಸ್ ಎಲ್ಲ ನಮ್ಮ ಶೋರೂಮಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದಾರೆ. ಪೇಮೆಂಟೇ ಮಾಡಿಲ್ಲ ಅಂತಂದರೆ ಮತ್ತು ನನಗೂ ಕೈ ನಡ್ಸೋಕೆ ಆಗ್ತಿಲ್ಲ. ಐಶು ಆದರೂ ಮೊದಲು ಪಾಪ ಏನೋ ಒಂದು ಅಲ್ಲಿಂದ ಇಲ್ಲಿಂದೆಲ್ಲ ಸರಿ ಮಾಡಿಕೊಡೋಳು. ಈಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗಣ್ಣ? ಅವಳಿಗೆ ನನ್ನಿಂದಾನೆ ಅವಳಿಗೆ ಆಗಲಿ ನಿಮ್ಗೆ ಎಲ್ಲರಿಗೂ ಟೈಟ್ ಆಗಿರೋದು. ಆದಷ್ಟು ನಾನು ಮಾಡ್ತೀನಿ. ಸ್ವಲ್ಪ ನಾನು ಸ್ವಲ್ಪ ಫ್ರೀ ಬಿಡಿ. ಎಲೆಕ್ಷನ್ ಎಲ್ಲ ಟೋಟಲ್ ಹಿಡ್ಕೊಂಡು ಅದೇನೇ ಲಾಸ್ ಇದ್ರು ನಾನು ಮಾಡ್ಕೊಡ್ತೀನಿ ಅಷ್ಟೇ. ಈಗ ನೀನು ಮೇ ಎಂಡ್ಗೆ ಅವಳು ಕುಟ್ಟಿ ನೀನ್ ಕ್ಲಿಯರ್ ಮಾಡೋದು ಮೇ ಎಂಡ್ ಕ್ಲಿಯರ್ ಮಾಡು. ನೀನು ಕ್ಲಿಯರ್ ಮೇ ಎಂಡ್ ಮಾಡು. ಮೇ ಎಂಡ್ ಆದ್ಮೇಲೆ ನೀನೇನ್ ಪರವಾಗಿಲ್ಲ, ಬಿಸ್ನೆಸ್ ಮಾಡೋದ್ ಬೇಡ. ಅಲ್ಲಿಗೆ ಏನಿದೆ ಅವಾಗ ಅದನ್ನ ಕ್ಲಿಯರ್ ಮಾಡುವಂತೆ. ಅವಳು ಹೇಳ್ತಾ ಇರೋದು ನನ್ ವಾಪಸ್ಸು ಈಗ ಅದನ್ನ ಟರ್ನ್ ಮಾಡ್ಕೊಡಿ ಅಂತ ಕೇಳ್ತಾವಳೆ. ಈಗ ಕೊಟ್ಬಿಡಿ ದುಡ್ಡು, ನನ್ ಕೊಡೋಣ ಅಂತ ಹೇಳ್ತಿಲ್ಲ ಅವಳು. ವನಿತಾ, ನೀನ್ ಹೇಳ್ತಾ ಇರೋದು ಇವಾಗ ದುಡ್ಡು ಕೊಡಿ ಟರ್ನ್ ಮಾಡ್ತೀನಿ ಅಂತ. ಈಗ 6 kg ಬೇಕಾದ್ರೆ ಕ್ಲೋಸ್ ಮಾಡಿ, ಆಮೇಲೆ ಬೇಕಾದ್ರೆ ನೀವು ಮೇ ಎಂಡ್ಗೆ ಕ್ಲೋಸ್ ಮಾಡಿ ಅಂತ. ಇವಾಗ ಏನ್ ಗೊತ್ತಾ ಅಣ್ಣ, ಅಟ್ಲೀಸ್ಟ್ ಇವಾಗ ನೀವ್ ಹೇಳ್ತಿದ್ದೀರಾ ಮೇ ತನಕ ಎಲೆಕ್ಷನ್ ಆಗೋ ತನಕ ಬೇಡ ಅಂತ. ಆದ್ರೆ ಇವಾಗ ಒಂದ್ ಸ್ವಲ್ಪ ಇವಾಗ ಟರ್ನ್ ಮಾಡಕ್ಕಾದ್ರೂ ಒಂದ್ ಕೊಟ್ರೆ ನಾನು ಯಾವಾಗ ಈ ಡೀಲರ್ಸ್ನೆಲ್ಲ ಸಂಭಾಳಿಸ್ತೀನಿ. ಒಂದು 15 ದಿವಸಕ್ಕೆ ಒಂದು 50-60 ಲಕ್ಷ ಆದ್ರೂ ರೆಡಿ ಮಾಡಿಸ್ಕೊಡ್ತಾ ಇದ್ರೆ ನಾನೇನ್ ಮಾಡ್ತೀನಿ, ಅವ್ರದ್ದು ಏನಿದೆ ತಿರ್ಗಾ ಟರ್ನ್ ಮಾಡ್ತಾ ಇರ್ತೀನಿ. ಆಮೇಲೆ ನಿಮ್ದು ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಏನಿದೆ ಅದನ್ನ ಒಂದ್ಸತಿ ಕ್ಲೋಸ್ ಮಾಡ್ಬಿಟ್ಟು ಮತ್ತೆ ತಿರ್ಗಾ ರೀಶಫಲ್ ಮಾಡ್ಬೇಕಾ, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಬಟ್ ಇವಾಗ ತುಂಬಾ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ. ಅಣ್ಣ ಹೆಂಗೆ ಗೊತ್ತವಳು ಹೇಳ್ತಾರೆ, ಈಗ ನೀನು 2 ಕೋಟಿ ಕೊಟ್ಟು 3 ಕೋಟಿ ಕೊಟ್ಟು ನಿನಗ್ ಮಾಡೋದ್ ಬೇಡ. ಕರೆಕ್ಟ್. ಅಲೋ, ನೀನು 2 ಕೋಟಿ 3 ಕೋಟಿ ಕೊಟ್ಟು ಈಗ ಮಾಡ್ಬೇಡ. ನೀನು ಒಂದ್ ಕೆಲ್ಸ ಮಾಡು, ಅವಳಿಗೆ 15 days ಒಂದ್ಸರಿ 50 ಲಕ್ಷನೋ 60 ಲಕ್ಷನೋ ದುಡ್ಡು ಕೊಟ್ಟು ಕಳ್ಸು. 15 ದಿನಕ್ಕೆ ಮಿಸ್ ಮಾಡ್ದೆ. ಅವಳು ಅದ್ರಲ್ಲಿ ಟರ್ನ್ ಮಾಡ್ಕೊತಾಳೆ. ಅಂದ್ರೆ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಅವಳೆ ಹೊರಗಡೆಯಿಂದ 1-2 ಕೋಟಿ 3 ಕೋಟಿ ದುಡ್ಡು ತಂದು ಅದನ್ನ ಟರ್ನ್ ಮಾಡಿ, ಅದಕ್ಕೆ ಬ್ಯಾಲೆನ್ಸ್ ಮಿಗುತ್ತಲ್ಲ, ಬ್ಯಾಲೆನ್ಸ್ ಏನು ಕವರ್ ಮಾಡ್ಬೇಕು ಅದನ್ನ ಈ ದುಡ್ಡಲ್ಲಿ ಕವರ್ ಮಾಡ್ಕೋತಾಳೆ. ಕವರ್ ಮಾಡಿ ಅವಳು ಅದನ್ನ ಟರ್ನ್ ಮಾಡ್ತಿರ್ತಾಳೆ. ಕೊಟ್ಬಿಟ್ಟು ಈಗ 31st ಆಗ್ಲಿ, ಇದು ಮಾರ್ಚ್ 31st. ಆಮೇಲೆ ನಾನು ಕೆಲಸ ಮಾತಾಡ್ಬಿಟ್ಟು ಅದೇ 15 days ಅದನ್ನ ಐಡಿಯಾ ಮಾಡಿ ಮುಗಿಸ್ತೀನಿ. 31st ಇರೋದು ಹಣ ಗೊತ್ತಾಯ್ತಣ್ಣ. ಈಗ ನಾವ್ ಹೇಳೋದ್ ಇನ್ನೊಂದ್ ಸ್ವಲ್ಪ ನಿಧಾನ ಕೇಳಿಸ್ಕೊ, ನಾನು ಏನ್ ಹೇಳ್ತಾ ಇದೀನಿ ಅಂತ ಅರ್ಥ ಮಾಡ್ಕೋ. ಈಗ ನಾನು ಇವಾಗ ಏನ್ ಗೊತ್ತಾ, ಆಲ್ರೆಡಿ 3 ತಿಂಗಳಿಂದ ನಾವು ಕರೆಕ್ಟ್ ಆಗಿ ಮಾಡಿಲ್ಲ ಅಲ್ವಾ. ಇವಾಗ ಎಲ್ಲ ಕುತ್ಕೊಂಡ್ಬಿಟ್ಟಿದೆ ಅಣ್ಣ ಅಲ್ಲಿ ಪೇಮೆಂಟ್ಸ್ ಎಷ್ಟೊಂದು ಕುತ್ಕೊಂಡ್ಬಿಟ್ಟಿದೆ. ಆ 7-8 kg ತನಕ ಪೇಮೆಂಟೇ ಮಾಡ್ಬೇಕು. ಮುಂಚೆ ಏನಾಯ್ತು, 3 ತಿಂಗಳು ಮುಂಚೆ ಐಶು ಪಾಪ ಟರ್ನ್ ಮಾಡ್ಕೊಟ್ಲು. ಬಟ್ ಈಗ ಜನವರಿ ಮೇಲೆ ಏನಾಗೋಯ್ತು, ಏನು ಮಾಡಕ್ ಆಗಿಲ್ಲ. ಇವಾಗ ಡೀಲರ್ಸ್ಗಳು ನಾವು ಅಟ್ಲೀಸ್ಟ್ ಅವ್ರಿಗೆ ಒಂದು 50-60 ಲಕ್ಷ ರೂಪಾಯಿ ಕೊಟ್ರೆ ಅವ್ರು ಏನ್ ಮಾಡ್ತಾರೆ, ಸಮಾಧಾನ ಆಗ್ತಾರೆ.
ನಾವು ತಿರ್ಗಾ ಇನ್ನೊಂದ್ 2 ತಿಂಗಳು ಸ್ವಲ್ಪ ತಡೀರಿ ಅನ್ಬಿಟ್ಟು 15 ದಿವಸಕ್ಕೆ ಟರ್ನ್ ಮಾಡ್ತಾ ಇದ್ರೆ ಆಮೇಲೆ ಬೇಕಾದ್ರೆ ಸರಿ ಮಾಡ್ಬೋದು. ಇಲ್ಲ ಅಂದ್ರೆ ಒಂದೇ ಸತಿ ಇವಾಗ ಪೂರ್ತಿ ನಮ್ನ ಕ್ಲಿಯರ್ ಮಾಡಿ ಅಂದ್ರೆ ನಾವು 5-6 ತನಕ ಕೋಟಿ ತನಕ ಕೊಡ್ಬೇಕಲ್ವಾ. ಸರಿ ಅದ್ರ ಸರಿ, ಅರ್ಥ ಬದಲು ಆಯ್ತು. ಒಂದ್ ಈಗ 50 ಲಕ್ಷ ಸೋಮವಾರ ರೂಪಾಯಿ 50 ಲಕ್ಷ ರೂಪಾಯಿ ಮಾಡ್ಕೊಟ್ರೆ ನಾನು ಹೆಂಗೋ ಒಂದ್ ಸಂಭಾಳಿಸ್ತಿರ್ತೀನಿ. ಈಗ ಐಶು ಇರೋ ಪರಿಸ್ಥಿತಿಲಿ ನಾನು ಅವಳನ್ನ ಏನು ಹಿಂಸೆ ಮಾಡಕ್ ಆಗಲ್ಲ ಅಣ್ಣ. ಇನ್ನು ನಿಮ್ನೆ ರಿಕ್ವೆಸ್ಟ್ ಮಾಡ್ಬೇಕು, ಪ್ಲೀಸ್ ಅವಳಿಗೇನಾರು ಹೆಲ್ಪ್ ಮಾಡಿ ಅಂತ. ಆಯ್ತಾಯ್ತು, ನಾನು ಸೋಮವಾರ ಬೇಕಾದ್ರೆ ಮಾತಾಡ್ತೀನಿ. ಓಕೆ ಅಣ್ಣ. ಏನ್ ಗೊತ್ತಾ ಅಣ್ಣ, 1 ನಿಮಿಷ ಪ್ಲೀಸ್. ಇದೇನಾದ್ರೂ ಸರಿ ಮಾಡಿದ್ರೆ ಮತ್ತೆ ನಮ್ಗೆ ಡೀಲರ್ಗಳು 10-50 kg ಆದ್ರೂ ಕೊಡ್ತಾರೆ ನನ್ನ ಹತ್ರ ಇರೋ ಡೀಲರ್ಗಳು. ಈಗ ಒಂದ್ಸತಿ ಅವ್ರಿಗೆಲ್ಲ ಏನಂದ್ರೆ ಭಯ ಬಂದ್ಬಿಟ್ಟಿದೆ. ನಾವೀಗ 50 ಕೊಟ್ಕೊಂಡ್ ಸಮಾಧಾನ ಮಾಡ್ತಾ ಇದ್ರೆ ಮತ್ತೆ ನಮಗ್ ಬೇಕಾದ್ರೆ ಎಲೆಕ್ಷನ್ ಟೈಮಿಗೆ ತಿರ್ಗಾ ಕೊಡಿ ಅಂದ್ರು 10-20 kg ಕೊಡ್ತಾರೆ. ಇವಾಗ ಒಂದ್ಸತಿ ಅವ್ರಿಗೇನಂದ್ರೆ ಆ ಭಯ ಹೋಗಿಸ್ಬೇಕಣ್ಣ. ಆಯ್ತಾಯ್ತು, ಸೋಮವಾರ ಮಾತಾಡ್ತೀನಿ. ಆಯ್ತು, ಬೇಜಾರ್ ಮಾಡ್ಕೋಬೇಡಿ ಅಣ್ಣ. ಇಲ್ಲ ಓಕೆ. ಈಗ ಹೇಳಿ ಅಣ್ಣ. ನಾನೀಗ ಒಂದ್ ವೀಕ್ ನಾನು ಟೈಮ್ ಕೊಡು. ಆಯ್ತು. ನಾನು 50 ಲಕ್ಷ ಮಾಡಿ ಕಳಿಸ್ತೀನಿ. ಸರಿ ಅಣ್ಣ, ಸ್ವಲ್ಪ ನೋಡಿ ಅಣ್ಣ ಪ್ಲೀಸ್. ಹೌದು. ಓಕೆ.